ನಿನ್ನೆ ಬಂದಂಥ KS ಮುಖ್ಯ ಪರೀಕ್ಷೆ ಫಲಿತಾಂಶದ ಕುರಿತಾಗಿ ಇವತ್ತು ಬೆಳಿಗ್ಗೆ ನಾನೊಂದು ವಿಡಿಯೋವನ್ನು ಮಾಡಿದ್ದೆ. ಸೊ ಅದಾದಮೇಲೆ ಒಂದಿಷ್ಟು ಅಭಿಪ್ರಾಯ ಅನಿಸಿಕೆಗಳನ್ನೆಲ್ಲ ಕೇಳಿದೆ. ನೋಡಿ, KS ಅನ್ನುವಂಥದ್ದು ನಮ್ಮ ರಾಜ್ಯದ ಅತ್ಯುನ್ನತವಾದಂಥ ಒಂದು ಹುದ್ದೆ. ತಹಸೀಲ್ದಾರ್ ಅನ್ನುವಂಥದ್ದು ಅಂದರೆ KS ನೇಮಕಾತಿ. ಸೊ ಈಗ ಹೆಂಗೆ ನಮ್ಮ ದೇಶದಲ್ಲಿ ಒಟ್ಟಾರೆ UPSC ಇದೆಯೋ ಆ ರೀತಿ KPSC ನಮ್ಮ ರಾಜ್ಯದ ಅತ್ಯುನ್ನತ ಅಧಿಕಾರಿಗಳನ್ನು ಆಯ್ಕೆ ಮಾಡೋದಕ್ಕೆ ಇರುವಂಥ ಒಂದು ನೇಮಕಾತಿ ಆಯೋಗ. ನೋಡಿ, ನಾವೆಲ್ಲ ಯಾಕೆ ಇವತ್ತು ಪಾರದರ್ಶಕತೆಯನ್ನು KPSC ಇಂದ ನಿರೀಕ್ಷೆ ಮಾಡ್ತಾ ಇದ್ದೀವಿ ಅಂತಂದ್ರೆ, ಇದು ಇವತ್ತು ನಿನ್ನೆದಾಗ್ಬಿಟ್ಟಿದ್ರೆ ನಾವೇನೋ ಸುಮ್ಮನೆ ಆಗ್ಬೋದು. ಹಲವಾರು ದಶಕಗಳಿಂದಲೂ ಕೂಡ ಇದು ನಡ್ಕೊಂಡು ಬಂದಿದೆ. ಯಾವತ್ತು KPSC ನಮ್ಮ ರಾಜ್ಯದಲ್ಲಿ ರಚನೆ ಆಯಿತು ಅಲ್ಲಿಂದ ಇಲ್ಲಿವರೆಗೂ ಕೂಡ ಪರೀಕ್ಷಾ ಅಕ್ರಮಗಳಿಗೆ ಹೆಸರುವಾಸಿ ಆಗ್ಬಿಟ್ಟಿದೆ. KPSC ಅಂತಂದ್ರೇನೆ ಸ್ಕ್ಯಾಮ್ ಅನ್ನೋ ರೀತಿ ಇದೆ. ಸೊ ಅದ್ರ ಜೊತೆ ಈ KS ಆಗಿರ್ಬೋದು, ಬೇರೆ ಯಾವುದೋ ಒಂದು ಪರೀಕ್ಷೆ, ಅದು KPSCಗೆ ಒಂದು ಪರೀಕ್ಷೆ ಆಗಿರ್ಬೋದು, ಬಟ್ ಹಲವಾರು ಜನ ಓದ್ತಾ ಇರುವಂಥ ಆಸ್ಪಿರೆಂಟ್ಸ್ಗಳಿಗೆ ಅದೊಂದು ಭವಿಷ್ಯ. ತಮ್ಮ ಒಂದು ಜೀವಿತಾವಧಿಯಲ್ಲಿ ತಮ್ಮ ಒಂದು ಯೌವನದ 5-10 ವರ್ಷವನ್ನು ಹಲವಾರು ಜನ ಯುವಕ ಯುವತಿಯರು ಈ ಒಂದು ಪರೀಕ್ಷೆಗಳಿಗಾಗಿ ಮೀಸಲಿಟ್ಟು ಓದಿರ್ತಾರೆ. ಸೊ ಅಟ್ಲೀಸ್ಟ್ ಅವರ ಪಟ್ಟ ಪರಿಶ್ರಮಕ್ಕಾದರೂ ಒಂದು ವ್ಯಾಲ್ಯೂ ಸಿಗ್ಬೇಕನ್ನುವಂಥದ್ದು ಅವರ ನಿರೀಕ್ಷೆ ಇರುತ್ತೆ. ಇವರು ಬೇಕಾಬಿಟ್ಟಿಯಾಗಿ ತಮಗೆ ಬೇಕಾದಂಗೆ ಹುದ್ದೆಗಳನ್ನು ಪರೀಕ್ಷೆಗಳನ್ನ ನಡೆಸೋದು, ಕ್ವಶನ್ ಪೇಪರ್ ತೆಗೆಯೋದು, ಹುದ್ದೆಗಳನ್ನ ಈ ರೀತಿ ಮಾರಾಟ ಮಾಡೋ ಹಾಗಿದ್ರೆ ಯಾಕೆ ಬೇಕು ನಮಗೆ ಈ ನೇಮಕಾತಿ ಆಯೋಗ? ಸುಮ್ಮನೆ ಇದನ್ನು ಮುಚ್ಚಿಬಿಡೋದು ಒಳ್ಳೇದಲ್ವಾ ಅನ್ನುವಂಥದ್ದು ರಾಜ್ಯದ ಎಲ್ಲ ಆಸ್ಪಿರೆಂಟ್ಸ್ಗಳ ಅಭಿಪ್ರಾಯ. ನೋಡಿ, ನೀವು ಪ್ರತಿ 1000 ಆಸ್ಪಿರೆಂಟ್ಸ್ಗಳಲ್ಲೂ ಹೋಗಿ ಕೇಳಿದ್ರು 999 ಜನ ಹೇಳೋದು ಈ KPSC ಮುಚ್ಚಿ ಅಂತಾನೆ. ಎಲ್ಲ ಒಬ್ರು ಇಬ್ರು ಇನ್ನೂ ಅಂಧ ಭಕ್ತರು ಇರ್ತಾರೆ, ಅವ್ರಿಗೇನು ಮಾಡೋಕ್ಕಾಗಲ್ಲ. ಬೆಳಗ್ಗೆ ಒಂದು ಹಲವಾರು ಜನ ನನಗೂ ಕೂಡ ಅಂತವ್ರು ಸಿಕ್ಕಿದ್ರು. ಅವ್ರೇನು ಹೇಳ್ತಾರೆ ಅಂತಂದ್ರೆ, ಅವ್ರದ್ದೊಂಥರ ವಾದ, ಪ್ರೂಫ್ ಬೇಕು. ಪ್ರೂಫ್ ಏನು ನಮ್ಮ ಮನೇಲಿ ಬಂದು ಮಾಡ್ತಾರಾ? ನಮ್ಮ ಮನೇಲಿ ಬಂದು ಕ್ವಶನ್ ಪೇಪರ್ ಕೊಟ್ಟು ಹೋಗ್ತಾರಾ? ಅಥವಾ ಇನ್ನೊಬ್ರು ಮನೆಗೆ ಹೋಗಿ ಎಲ್ರಿಗೂ ಕಾಣೋ ಕ್ವಶನ್ ಪೇಪರ್ ಕೊಟ್ಟು ತಗೊಳ್ರಪ್ಪ ಪರೀಕ್ಷೆ ಮಾಡ್ರಿ ಅಂತ ಹೇಳಿ ಹೋಗ್ತಾರ? ನೀವು ಬನ್ನಿ ಪ್ರೂಫ್ ಇಟ್ಕೊಂಡು ಬಂದು ನಮ್ಮ ವಿರುದ್ಧ ಫೈಟ್ ಮಾಡಿ ಅಂತ ಹೇಳ್ತಾರೆ. ಅವ್ರು ಮಾಡುವಂಥದ್ದು ಎಲ್ಲವೂ ಕೂಡ ಅಕ್ರಮ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಬಟ್ ಏನು ಸಾಕ್ಷಿ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಯಾರು ಕೂಡ ಹೋರಾಟ ಮಾಡೋಕ್ಕಾಗಲ್ಲ. ಸೊ ಅದನ್ನೇ ಬಂಡವಾಳ ಮಾಡ್ಕೊಂಡಂಥವ್ರು ಅವ್ರು ಏನು ಬೇಕೋ ಅದನ್ನು ಮಾಡ್ತಾರೆ. ಇನ್ನು ಈ ಬ್ರೋಕರ್ಸ್ಗಳಿಗೆ ಸಪೋರ್ಟ್ ಮಾಡುವಂಥ ಕೆಲವೊಂದಿಷ್ಟು ಜನ ಇದ್ದಾರೆ. ಈ KPSCಗೆ ಏಜೆಂಟ್ಗಳನ್ನು ನೇಮಕ ಮಾಡಿದ್ದಾರೆ ಕೆಲವರು. ಈ ಅಭ್ಯರ್ಥಿಗಳನ್ನ ಕರ್ಕೊಂಡ್ಬಂದು ದುಡ್ಡು ಕೊಟ್ಟು ಹುದ್ದೆಗಳನ್ನ ಮಾಡ್ಕೊಳ್ಳೋಕೆ ಅದಕ್ಕೆ ಸಪೋರ್ಟ್ ಮಾಡುವಂಥವ್ರು ಒಂದಿಷ್ಟು ಜನ ಪ್ರಭಾವಿಗಳಿದ್ದಾರೆ. ಸೊ ಅವ್ರು ಎಲ್ಲವನ್ನು ಮುಚ್ಚಿ ಹಾಕೋ ತಂತ್ರ ಗೊತ್ತಿದೆ ಅವರಿಗೆ. ಪೊಲೀಸ್ ಇಲಾಖೆ ಅಂತ ಹಿಡಿದು ರಾಜಕೀಯದ ದೊಡ್ಡ ದೊಡ್ಡ ಮಿನಿಸ್ಟರ್ವರೆಗೂ ಲಿಂಕ್ ಇರುತ್ತೆ ಅವ್ರಿಗೆ. ಅವ್ರ ವಿರುದ್ಧ ಯಾರು ಮಾತಾಡ್ತಾರೋ, ಅವ್ರ ವಿರುದ್ಧ ಯಾರು ನಿಂತ್ಕೊಳ್ತಾರೋ ಎಲ್ಲರ ಬಾಯನ್ನು ಮುಚ್ಚಿಸ್ತಾರೆ. ಸೊ ಇಂಥದ್ರಲ್ಲಿ ಸಾಮಾನ್ಯ ಆಸ್ಪಿರೆಂಟ್ಸ್ಗಳು ಹೆಂಗೆ ಪ್ರೂಫ್ ಇಟ್ಕೊಂಡು ಹೋರಾಟ ಮಾಡೋಕೆ, ಪ್ರೂಫ್ ಹುಡುಕೋಕ್ಕಾಗತ್ತೆ ಹೇಳಿ? ಸೊ ಇದೇ ಬಂಡವಾಳ ಆಗಿರುವಂಥದ್ದು KPSCಗೆ. ನೋಡಿ, ನಿನ್ನೆ KS ಪರೀಕ್ಷೆಯಲ್ಲೂ ಕೂಡ ಇದೇ ಸಂಖ್ಯೆ, ಅಂದರೆ ಫಲಿತಾಂಶದಲ್ಲೂ ಕೂಡ ಇದೇ ಸಂಖ್ಯೆ ಮೂಡಿರುವಂಥದ್ದು. ಸೀರಿಯಲ್ ನಂಬರ್ ಪ್ರಕಾರ ಸೆಲೆಕ್ಷನ್ ಆಗಿರುವಂಥದ್ದು, ಆ್ಯಂಡ್ ಅಲ್ಲಿ ಕೆಲವೊಂದು ಸೇಮ್ ಇನಿಷಿಯಲ್ಗಳು, ಸರ್ನೇಮ್ಗಳಿರುವಂಥದ್ದು. ಇದು ಏನೇ ಮಾಡಿದ್ರೂ ಕೂಡ ಬಗೆಹರಿಯಾದ ಸಮಸ್ಯೆ. ಯಾವತ್ತು ಬಗೆಹರಿಯುತ್ತೆ ಹಂಗಾದ್ರೆ ಅಂದರೆ, ಮೊನ್ನೆ ಆಯ್ತಲ್ಲ ಪ್ರೊಟೆಸ್ಟ್, ಆ ರೀತಿ ಇನ್ನೊಂದು KPSC ವಿರುದ್ಧ ಪ್ರೊಟೆಸ್ಟ್ ಆಗಬೇಕು. ಹಂಗಂತ ಪ್ರೊಟೆಸ್ಟ್ ಮಾಡಿದ ತಕ್ಷಣ ಅವ್ರು ತಾತ್ಕಾಲಿಕವಾಗಿ ಬದಲಾವಣೆ ಮಾಡ್ಕೊಳ್ಳೋದಲ್ಲ, ಅವ್ರಿಗೂ ಒಂದು ನೀತಿ ನಿಯಮಗಳು ರೂಪಿಸ್ಬೇಕು. ನೋಡಿ, ಒಂದು ವ್ಯವಸ್ಥಿತವಾದ ಕ್ಯಾಲೆಂಡರ್ ಇಲ್ಲ UPSC ರೀತಿ KPSCಗೆ. ಅಲ್ಲಿ ಬರುವಂಥ ಕಾರ್ಯದರ್ಶಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡೋ ಹಂಗಿಲ್ಲ, ಅವ್ರನ್ನ ಟ್ರಾನ್ಸ್ಫರ್ ಮಾಡಿಸ್ತಾರೆ. ಅಲ್ಲಿ ಬರೋ ಸದಸ್ಯರ ಸಂಖ್ಯೆ ಹೆಚ್ಚಿದೆ, ಅಲ್ಲಿಗೂ ಬರೋ ಅಧ್ಯಕ್ಷರು ಎಲ್ಲಿಂದನೋ ಬರ್ತಾರೆ. ಅವ್ರಿಗೆ ನಿಗದಿತ ಆದಂಥ ಒಂದು ಕ್ವಾಲಿಫಿಕೇಶನ್ ಇಲ್ಲ, ಏನಿಲ್ಲ. ಯಾರ್ಯಾರನ್ನೋ ಕರ್ಕೊಂಬಂದಲ್ಲಿ ಕುಂದಿರಿಸ್ತಾರೆ. ವ್ಯವಹಾರ ಮಾಡೋನ್ನ ಕರ್ಕೊಂಬಂದು ಕೂರಿಸಿದ್ರೆ ಅವನು ಅಲ್ಲಿ ವ್ಯವಹಾರನೇ ಮಾಡ್ತಾನೆ. ಸೊ ಈ ರೀತಿ ಆದಾಗಿರೋದ್ರಿಂದ ಅಲ್ಲಿ ಹುದ್ದೆಗಳಿಗೆ ಬೆಲೆ ಇಲ್ಲ. ಎಷ್ಟೋ ಜನ ಈಗ ನೋಡಿ, ಸಂದರ್ಶನಕ್ಕೆ ಆಯ್ಕೆ ಆಗ್ತಾರೆ. ನಾಳೆ ಸಂದರ್ಶನಕ್ಕೆ ಹೋದಂಥವ್ರು ಸಂದರ್ಶನ ಮುಗಿಲಿ, ಆಮೇಲೆ ಇನ್ ಕೇಸ್ ಫಲಿತಾಂಶ ಈಗ ಬಿಡಿ ಕೋರ್ಟಲ್ಲಿ ಕೇಸ್ ಇದೆ, ಸೊ ಅದು ಫೈನಲ್ ಆರ್ಡರ್ವರೆಗೂ ಬರಲ್ಲ. ಇನ್ ಕೇಸ್ ಬರ್ತಾ ಇತ್ತು ಅಂದರೆ ಅವಾಗ ಗೊತ್ತಾಗ್ತೈತೆ ಎಷ್ಟೋ ಜನಕ್ಕೆ. ಹೀಗೆ ಮೇನ್ಸ್ ಬರೆದವರಲ್ಲಿ ಎಷ್ಟೋ ಜನ, ನೀವು ಹೇಳ್ತೀನಲ್ಲ ನಾನು, ಒಂದು ಕೆಲವೊಂದಿಷ್ಟು ಡೌಟ್ಸ್ ಇರುವಂಥ ರಿಜಿಸ್ಟರ್ ನಂಬರ್ಗಳನ್ನು ನೀವು ಹೋಗಿ ನಮಗೆ ಅವರ ಆನ್ಸರ್ ಶೀಟನ್ನು ಕೊಡಿ ಅಂತ ಕೇಳಿ KPSC ಅವ್ರು ಏನಾದ್ರು ಕೊಟ್ಟರೆ, ನಾನು ಮಾಡಿದಂಥ ಏನು ಆರೋಪಗಳಿದೆ ನೀವು ಅದಕ್ಕೆ ಯಾರು ಏನು ಶಿಕ್ಷೆ ಕೊಡ್ತಾರೆ ಸ್ವತಃ KPSC ಸೇರಿಸಿ ನಾನು ಅದನ್ನು ಎದುರ್ಸೋಕೆ ರೆಡಿ ಇದ್ದಾರೆ. ಕೊಡ್ತಾರಾ? ಅಸಾಧ್ಯದ ಮಾತು. ವಿತಿನ್ 1 ವಾರದಲ್ಲಿ ಅದನ್ನ ಏನು ಮಾಡ್ಬೇಕು ಮಾಡ್ತಾರೋ. ಇದೆಲ್ಲ ಆಗ ಹೋಗಿರುವಂಥದ್ದು. ಅಂಥದ್ದು ಸುಪ್ರೀಂ ಕೋರ್ಟ್, ಹೈಕೋರ್ಟನ್ನು ಯಾಮಾರಿಸಿದಂಥವ್ರಿಗೆ ಸಾಮಾನ್ಯ ಅಭ್ಯರ್ಥಿಗಳನ್ನ ಯಾಮಾರಿಸೋದು ಗೊತ್ತಿಲ್ವಾ? ಆ್ಯಂಡ್ ನಮ್ಮಲ್ಲಿ ಬಿರುಕನ್ನು ಹೆಂಗೆ ಮೂಡಿಸ್ಬೇಕು, ನಮ್ಮಲ್ಲಿ ನಾವು ಒಗ್ಗಟ್ಟನ್ನು ಹೆಂಗೆ ಹೊಡಿಬೇಕು ಅನ್ನುವಂಥದ್ದು ಅಲ್ಲಿರುವ ಎಲ್ಲರಿಗೂ ಚೆನ್ನಾಗಿ ಗೊತ್ತು. ಒಂದಿಷ್ಟು ಜನಗಳನ್ನ, ಏಜೆಂಟ್ಗಳನ್ನ ಬಿಟ್ಟಿರ್ತಾರೆ ಅವ್ರು ಚೂ ಬಿಟ್ಟು. ಯಾವಾಗಲೂ ಎಷ್ಟೇ ಹೋರಾಟ ಮಾಡಿದ್ರು ನೋಡಿದ್ರೆ KS ಮರುಪರೀಕ್ಷೆ ಮಾಡಲೇ ಇಲ್ಲ ಅವರು ಪ್ರಿಲಿಮ್ಸನ್ನು. ಅದೇ ರೀತಿ ಯಾಕೆ ಅಂತಂದರೆ 5-10 ವರ್ಷ ಸಮಯವನ್ನು ಕೊಟ್ಟು ಓದಿ ಪರೀಕ್ಷೆ ಬರೆದಂಥವ್ರಿಗೆ ಅನ್ಯಾಯ ಆದರೆ ಹೆಂಗಾಗತ್ತೆ ಹೇಳಿ ಅವರಿಗೆ? ನಾಟ್ ಓನ್ಲಿ KS, PDO, CTA, ಬೇರೆ ಏನೇ ಗ್ರೂಪ್ B, ಎಷ್ಟೋ ಜನ ಆ KEA ಪರೀಕ್ಷೆಯಲ್ಲಿ 50% ಮಾರ್ಕ್ಸ್ ತೆಗೆದುಕೊಳ್ಳೋಕ್ಕಾಗದೇ ಇರೋರೆಲ್ಲ ಇಲ್ಲಿ ಬಂದು ರ್ಯಾಂಕ್ ತಗೊಳ್ತಾರೆ ಅಂತಂದರೆ
ಮತ್ತೇನು ಅವ್ರ ಜ್ಞಾನ ಏನು ಒಮ್ಮಿಂದೊಮ್ಮೆ ಡಬಲ್ ಆಗಿಬಿಡುತ್ತಾ, ಏನು ಒಂದೇ ರಾತ್ರಿಯಲ್ಲಿ ಎಲ್ಲ ಮ್ಯಾಜಿಕ್ ಏನಾದ್ರು ಮಾಡ್ತಾರ ಅಂತ. ಅದು ಹೆಂಗೆ ಸಾಧ್ಯ? ಮತ್ತು ಒಂದೇ ಜಿಲ್ಲೆಯವರು ಒಂದೇ ಸೆಂಟರ್ ಅವರು ಆಯ್ಕೆ ಆಗ್ತಾರೆ. ಇದೆಲ್ಲ KPSC. ಮತ್ತೆ ಅವ್ರಿಗೆ ನೋಡಿ, ಅವ್ರಿಗೆ ಧೈರ್ಯವಾಗಿ ಹೇಳ್ತೀವಿ ನಾವೆಲ್ಲ ಕೇಳುವಂಥದ್ದು ಒಂದೇ ಪ್ರಶ್ನೆ, ನೀವು ನೇರವಾಗಿ ಸ್ಕೋರ್ ಬಿಡಿ, ಸ್ಕೋರ್ ಅನೌನ್ಸ್ ಮಾಡಿ, ಎಷ್ಟು ತೊಗೊಂಡಿದ್ದಾರೆ, ಏನಿಲ್ಲ, ಏನು ಕತೆ, ಅದನ್ನು ಬಿಡಲ್ಲ ಅವರು. ಅದಕ್ಕೆ ಯಾವ ಥರ ರೂಲ್ಸ್ ಇದೆ, ಯಾವ ಆಯೋಗದಲ್ಲಿ ಹಂಗಾರೆ ಯು ಪಿ ಎಸ್ ಸಿಗೆ ಬೇರೆ ಥರ ರೂಲ್ಸ್ ಇದೆಯಾ? ನೀವು ಫಾಲೋ ಮಾಡಿ. ಕ್ವಶನ್ ಪೇಪರ್ ತೆಗೆಯುವಾಗ UPSC ಮಾದರಿ ಅಂತೀರಾ, ಬಟ್ ರಿಸಲ್ಟ್ ಬಿಡುವಾಗ ಯಾಕಿಲ್ಲ? ನಿಮ್ಮಲ್ಲಿ ಯಾಕೆ ಒಂದು ಇವೆಂಟ್ ಆಫ್ ಕ್ಯಾಲೆಂಡರ್ ಇಲ್ಲ? ಯಾಕೆ ಕಾರ್ಯದರ್ಶಿಗಳಿಗೆ ಕೆಲಸ ಮಾಡೋದಕ್ಕೆ ಸರಿಯಾಗಿ ಬಿಡಲ್ಲ ನೀವು? ಒಂದೇ ಒಂದು ವಿವಾದ ಇಲ್ದಿರೋ ನಿಮ್ಮ ನೇಮಕಾತಿಗಳನ್ನ ತೋರಿಸ್ಬಿಡಿ ಇತಿಹಾಸದಲ್ಲಿ, KS ನೇಮಕಾತಿಯನ್ನು. ಪ್ರತಿಯೊಂದರಲ್ಲೂ ಕೂಡ ಒಂದಲ್ಲ ಒಂದು ಅಕ್ರಮ ಎಸಗಿರ್ತಾರೆ, ಒಂದಲ್ಲ ಒಂದು ಏನಾದರೂ ಒಂದು ಮಾಡಿಬಿಟ್ಟಿರ್ತಾರೆ. ಕ್ವಶನ್ ಪೇಪರೇ ಏನಾರು ಮಾಡಿರ್ತಾರೆ. ಈ ಥರ ಆದರೆ ಹೆಂಗೆ? ನಾವು KPSC ನಂಬ್ಕೊಂಡು ಲಕ್ಷ ಜನ ಪರೀಕ್ಷೆ ಬರೆಯೋರಿದ್ದಾರೆ, ಲಕ್ಷ ಜನ ಅಪ್ಲಿಕೇಶನ್ ಹಾಕ್ತಾರೆ. ನಾಟ್ ಓನ್ಲಿ 1000ದಲ್ಲ, ಇವತ್ತು KEA ವಹಿಸಿ ಅಂತ ಹೇಳ್ಬೋದು. ಇಲ್ಲ ನೋಡಿ, KSP ಆದಂಥದ್ದು 545, 402 ಆದಮೇಲೆ KEA ಕೊಟ್ಟರು ಪರೀಕ್ಷೆಗಳನ್ನ ಮಾಡೋದಕ್ಕೆ. ಹಾಗೆ ಈ KPSC ಸಾಲು ಅಕ್ರಮಗಳಾಗ್ತಿದಾವಲ್ಲ, ಅವೆಲ್ಲ ಬಯಲಿಗೆ ಬರ್ತಾ ಇಲ್ಲ ಅಷ್ಟೇ. ಅಕ್ರಮ ಅಂತ ಎಲ್ರಿಗೂ ಗೊತ್ತು, ರಾಜಕಾರಣಿಗಳಿಗೂ. ಅದೊಂದು KPSC ಅನ್ನೋದು ದುಡ್ಡು ಮಾಡುವಂಥ ಒಂದು ಹೆಂಗಾಗ್ಬಿಟ್ಟಿದೆ ಇವರಿಗೆಲ್ಲ ಅಂತಂದರೆ, ಒಂದು ರಾಜಕಾರಣಿಗಳಿಗೆ ATM ಮಷಿನ್ ಥರ. ಅಲ್ಲಿಂದನೂ ಕಮಿಷನ್ ಬರಲಿ, ಇನ್ನೊಂದು ಕಡೆಯಿಂದನೂ ಕಮಿಷನ್ ಬರಲಿ, ಒಟ್ಟಲ್ಲಿ ಅದು ಇರಲಿ, ಹಂಗೆ ನಡೀತಾ ಇರಲಿ, ಪರೀಕ್ಷೆ ನಡೆಸ್ತಾ ಇರಲಿ. ಈಗ ಆಲ್ರೆಡಿ ಮತ್ತೆ SDFD ನೇಮಕಾತಿ ಇದೆ, ಮುಂದೆ ಇನ್ನೂ ಬೇಜಾನ್ ನೋಟಿಫಿಕೇಶನ್ಸ್ ಇದೆ. ಅದೆಲ್ಲವನ್ನೂ ನೀವು ಅವ್ರಿಗೆ ಕೊಟ್ಟರೆ ಮತ್ತೆ ಹಂಚಿಕೆ ಮಾಡ್ಕೊಂಡ್ಬಿಡ್ತಾರೆ ಅವರೆಲ್ಲ ಅದನ್ನು. ಸೊ ಅದಕ್ಕೆ ಬಡವರ ಮಕ್ಕಳ ಕನಸನ್ನು ಜೀವಂತವಾಗಿಡಬೇಕು ಅಂದರೆ KPSC ಮಾತ್ರ ಪರೀಕ್ಷೆ ನಡೆಸೋದು ಬೇಡ. ಇದು ನಾವು ಇವತ್ತು ಅನುಭವಿಸ್ತಾ ಇರುವಂಥದ್ದಲ್ಲ, ಹಲವಾರು ದಶಕಗಳಿಂದ ಹಲವಾರು ಜನ ಆಸ್ಪಿರೆಂಟ್ಸ್ ಅನುಭವಿಸಿ ನೋವುಂಡು ಹೋರಾಟ ಮಾಡಿ ಸಾಕಾಗಿ ಬಿಟ್ಟುಬಿಟ್ಟಿದ್ದಾರೆ ಕೈ, ಸವಾಸನೆ ಬೇಡ ಅಂತ. ಇನ್ನೆಷ್ಟು ದಿನ ಇದೇ ಪರಿಸ್ಥಿತಿನ ಮುಂಬರುವ ಪೀಳಿಗೆಯವರು ಕೂಡ ಅನುಭವಿಸ್ತಾರೆ ಹೇಳಿ? ಯಾಕಲ್ಲಿ ಸರಿಯಾದ ರೀತಿಯಲ್ಲಿ ಕ್ರಮವನ್ನು ವಹಿಸೋಕೆ ಆಗ್ತಾ ಇಲ್ಲ ಅಂತಂದರೆ, ಏನೂ ಸಾಕ್ಷಿ ಇಲ್ಲ. ಇದೇ ಮುಖ್ಯವಾದ ಕಾರಣ. ಒಂದು ಎಲ್ಲೋ ಬಯಲಿಗೆ ಬಂದಂಥದ್ದು ಈ ಹಿಂದೆ FDSD ನೇಮಕಾತಿಯಲ್ಲಿ ಆಗಿತ್ತು ಅಕ್ರಮ. ಸೊ ಅದನ್ನೇನೋ ಮಾಡಿದ್ರು. ಇನ್ನೊಂದು ಹೆಂಗಾಗ್ಬಿಡುತ್ತೆ ಅಂದರೆ, ಇವರಿಂದ ಒಂದಿಷ್ಟು ಜನ ಅಕ್ರಮ ಏನೋ ಮಾಡೋದ್ರಿಂದ ಅಲ್ಲಿ ಕೆಲವರು ಪ್ರಾಮಾಣಿಕವಾಗಿಯೂ ಆಯ್ಕೆ ಆಗಿರ್ತಾರೆ, ಇಲ್ಲ ಅಂತ ಹೇಳಲ್ಲ. ಸೊ ಅಂಥವರ ಒಂದು ಆಯ್ಕೆಗೂ ಕೂಡ ಇವರು ಮುಳ್ಳಾಗ್ಬಿಡ್ತಾರೆ, ಇವರು ಮಾಡೋ ಕೆಲಸಕ್ಕೆ. ನಾವು ಅವ್ರನ್ನ ದ್ವೇಷ ಮಾಡೋದು ಅಥವಾ ಇಲ್ಲಿ ಪ್ರಾಮಾಣಿಕವಾಗಿ ಆಯ್ಕೆ ಆಗಿರೋರನ್ನ ಬಿಡೋದಾ ಅನ್ನೋ ರೀತಿ ಪ್ರಶ್ನೆ ಬರುತ್ತೆ. ಬಟ್ ನೋಡಿ, ಈಗ ಕೋರ್ಟ್ಗೆ ಹೋದಂಥವ್ರು ಪ್ರಿಲಿಮ್ಸಲ್ಲಿ ನಮಗೆ ಕ್ವಶನ್ ಪೇಪರ್ ಈ ರೀತಿ ಆಗಿದೆ ಕನ್ನಡ ಭಾಷಾಂತರ ಅಂತ ಹೋಗಿದ್ರು. ಸೊ ಅವ್ರಿಗೆ ಹೈಕೋರ್ಟ್ ಏನು ಮಾಡ್ತು, ಮೇನ್ಸ್ಗೆ ಅವಕಾಶ ಕೊಡ್ತು. ಕೋರ್ಟ್ಗೆ ಹೋಗದೆ ಇರೋರ್ದು ಏನು ಕತೆ ಪಾಪ, ಅವರು ಎಷ್ಟೋ ಜನ ಪ್ರಿಲಿಮ್ಸಲ್ಲಿ ಕ್ವಾಲಿಫೈ ಆಗಿಲ್ಲ ಕ್ವಶನ್ ಪೇಪರ್ ರಿಲೇಟೆಡಿಂದ. ಅವರೆಲ್ಲ ಕನಸು ಕಾಣಬಾರ್ದು. ಹಂಗಾರೆ ಅವ್ರ ಪರೀಕ್ಷೆ ಮತ್ತೆ ಇನ್ನು ಯಾವಾಗ ನೋಟಿಫಿಕೇಶನ್ ಮಾಡೋದು ಹೇಳಿ? ಹೊಸ ನೇಮಕಾತಿ ಅನ್ನೋದು ಒಂದು ಕತೆ ಅದಷ್ಟೇ. ಈಗಿರೋದು ಇನ್ನೂ ಕೋರ್ಟಲ್ಲಿದೆ, ಅದಿನ್ನೂ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೋ ಏನಾಗುತ್ತೋ ಗೊತ್ತಿಲ್ಲ, ಅದು ಅಲ್ಲಿವರೆಗೂ ಹೋಗುತ್ತೆ. ಅಷ್ಟೊತ್ತಿಗಾಗಲೇ ಇನ್ನೊಂದು ನೋಟಿಫಿಕೇಶನ್ ಆಗೋಷ್ಟಿಗೆ ಕೆಲವ್ರದ್ದು ಏಜ್ ಲಿಮಿಟೇ ಮುಗಿದೋಗ್ಬಿಟ್ಟಿರುತ್ತೆ. ಇನ್ನೊಂದು ನೋಟಿಫಿಕೇಶನ್ ಮಾಡ್ತೀವಿ ಅಂತ ಸಮಾಧಾನ ಪಡಿಸೋ ಕೆಲಸಗಳನ್ನು ಕೂಡ ಮಾಡ್ತಿರ್ತಾರೆ ಕೆಲವರೆಲ್ಲ. ಈಗ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದಾರೆ, ಇನ್ನೊಂದು ನೋಟಿಫಿಕೇಶನ್ 800 ಇದೆ, 400 ಇದೆ. ಎಲ್ಲಿದೆ 400? ಇದೇ ಥರ ಮಾಡಿದ್ರೆ ಎಷ್ಟೇ ನೋಟಿಫಿಕೇಶನ್ ಮಾಡಿದ್ರು ಏನೂ ಪ್ರಯೋಜನ ಇಲ್ಲ. ಸೊ ಇದೆಲ್ಲ ನಾವು ನೊಂದು ಆಡ್ತಾ ಇರೋಂಥ ಮಾತುಗಳು. ಸುಮ್ಮನೆ ಕೆಲವರು ಯಾರೋ ಹೇಳ್ತಾರೆ KPSC ಬಗ್ಗೆ ಪಾಸಿಟಿವ್ ಹೇಳ್ರಿ ಅಂತ. ಏನು ನಾನು ಪಾಸಿಟಿವ್ ಹೇಳಿದ ತಕ್ಷಣ ಅವ್ರು ಬದಲಾಗಿ ನಾಳೆಯಿಂದ ಕ್ಲೀನಾಗಿ ರೆಕ್ರೂಟ್ಮೆಂಟ್ಗಳು ಮಾಡಿಬಿಡ್ತಾರ? ನಾವೇನೇ ಹೇಳಿದ್ರು 3 ವರ್ಷ ಬೇಕು ಒಂದು ಆರ್ಡರ್ ಕಾಪಿ ತೊಗೊಂಡು ಹೊರಗೆ ಬರೋಕ್ಕೆ. ಯಾವುದಾದ್ರೂ ದೇಶದಲ್ಲಿರೋ ನೇಮಕಾತಿ ಆಯೋಗ ಮಾಡುತ್ತಾ ಈ ಥರ? ಎಲ್ಲಾದರೂ ಉದಾಹರಣೆಗಳಿದೆಯಾ? ಯಾವುದೂ ಸರಿ ಇಲ್ಲ. ಅಲ್ಲಿ ಒಂದು ಹೆಲ್ಪ್ ಲೈನಿಂದ ಹೇಳಿದ್ರು ಪ್ರತಿಯೊಂದು ಕೂಡ. ಹಿಂಗಾದರೆ ಹೆಂಗೆ ಮತ್ತೆ ಇಲ್ಲಿನ ವ್ಯವಸ್ಥೆ? ಪರೀಕ್ಷೆ ನಡೆಸೋದಂತೆ, ಸಾವಿರಾರು ಹುದ್ದೆಗಳ ಪ್ರಸ್ತಾವನೆ ಕೊಡೋದಂತೆ, ಸರ್ಕಾರಕ್ಕೂ ಕೂಡ ಅವರಿಗೆ ಕಮಿಷನ್ ಬೇಕಿದೆ, ಅಲ್ಲಿರೋರಿಗೂ ಕೂಡ ಹಣ ಬೇಕಿದೆ. ಹಾಳಾಗ್ತಾ ಇರೋದು ಆಸ್ಪಿರೆಂಟ್ಸ್ಗಳ ಬದುಕಷ್ಟೇ. ಒಂದಿಷ್ಟು ಜನ ಪ್ರಾಮಾಣಿಕರನ್ನ ಆಯ್ಕೆ ಮಾಡಿಬಿಟ್ಟು ಮುಂದೆ ಇಟ್ಟು ಅವ್ರನ್ನ ತೋರಿಸ್ಬಿಡೋದು, ನೇಮಕಾತಿ ಎಲ್ಲ ಚೆನ್ನಾಗಿ ಆಗ್ಬಿಟ್ಟಿದೆ, ಏನೂ ಆಗಿಲ್ಲ, ಸುಮ್ಮನೆ ಇವರೆಲ್ಲ ಲಾಬಿ ಮಾಡ್ತಾ ಇದ್ದಾರೆ ಒಂದಿಷ್ಟು ಜನ ಅಂತ ಹೇಳ್ಬಿಡೋದು. ಅಲ್ಲಿ ಹಿಂದ್ಗಡೆ ಹಿಂಬಾಗಿಲಿಂದ ಎಷ್ಟು ಜನ ಒಳಗಡೆ ಕರ್ಕೊಂಡಿರ್ತೀರ ಅನ್ನೋಂಥದ್ದು ಗೊತ್ತಿಲ್ಲ. ಸೊ ಹಿಂಗಾದರೆ ನೇಮಕಾತಿಗೆ ಆಯೋಗದ ಮೇಲೆ ಇಡುವಂಥ ಭರವಸೆ ಹೆಂಗೆ ಉಳ್ಕೊಳ್ಳುತ್ತೆ ಹೇಳಿ? ಇದನ್ನು ಪ್ರಶ್ನೆ ಮಾಡಬೇಕಾಗಿರುವಂಥ ಪ್ರತಿಯೊಬ್ಬರ ಕರ್ತವ್ಯ. ಯಾರು ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರೀತಾರೆ ಪ್ರತಿಯೊಬ್ಬರು ಕೂಡ KPSCಗೆ ಆಸ್ಪಿರೆಂಟ್ ಇದ್ದಾನೆ, ಎಲ್ಲರೂ ಕ್ವಶನ್ ಮಾಡ್ಬೇಕು ಇದನ್ನು. ನಾನು ಕ್ವಶನ್ ಮಾಡಲ್ಲ, ಯಾರೋ ಮಾಡಲಿ, ನನಗೆ ಯಾಕೆ ಬೇಕು ಅಂತ ಅಂದರೆ ಅವ್ರು ಎಷ್ಟೋ ವರ್ಷ ಆದರೂ ಕೂಡ ಇದನ್ನು ಅಕ್ರಮಗಳನ್ನ ಮಾಡ್ಕೊಂಡು ಹೋಗ್ತಾರೆ. ಸೊ ಅದಕ್ಕೆ ನೋಡಿ, ಈಗ KS ವಿಚಾರದಲ್ಲಿ ಈಗ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಸೊ ಅದ್ರ ಬಗ್ಗೆ ನಾನು ಬೆಳಿಗ್ಗೆ ತಿಳಿಸಿದ್ದೀನಿ ಏನು ಮಾಡಬೇಕಾಗುತ್ತೆ ಮುಂದೆ ಅಂತ. ದುಡ್ಡು ಕೊಟ್ಟು ಆಯ್ಕೆ ಆಗೋರನ್ನ ಮಾತ್ರ ನಾವಂತೂ ಖಂಡಿತ ಬಿಡಲ್ಲ. ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಮಾಹಿತಿ ಸಿಕ್ಕಿದೆ. ಸೊ ಅದನ್ನು ತಲುಪಿಸೋ ಕೆಲಸ ಆಗೇ ಆಗುತ್ತೆ. ಅದು ಮಾತ್ರ
ಈ 384 ಅಲ್ಲಿ ನೋಡೇ ಬಿಡೋಣ ಅದೇನಾಗುತ್ತೋ ಆಗಲಿ. ಅದು ಹೆಂಗೆ ಅವರೆಲ್ಲ ಆಯ್ಕೆ ಆಗ್ತಾರೋ, ಹಣ ಕೊಟ್ಟು ಆಯ್ಕೆ ಹೋಗೋದು ನೋಡ್ಬೇಡ. ಬೇಕಿದ್ರೆ ಓಪನ್ ಚಾಲೆಂಜ್ ಅವ್ರಿಗೆ. ಪ್ರಾಮಾಣಿಕರಿಗೆ ನಮ್ಮ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ. ಈ ಅಕ್ರಮ ನುಸುಳುಕೋರರಿಗೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ. ಇಷ್ಟಂತೂ ಇದೆ ಪರಿಸ್ಥಿತಿ, ವಾಸ್ತವ ಸ್ಥಿತಿಗತಿ. ಧನ್ಯವಾದ.